ನಾನು ಯಾಕೆ ಖಾಲಿ ಬೀಳ್ತಾರಲ್ಲ ಅಂತೀನಿ. ಅಕಾಡೆಮಿಯಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂತ ಮೂಲಕ ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡುವಂತ ಮೂಲಕ ಸುನೀಲ್ ಅವರು ಆಲ್ರೆಡಿ ಖ್ಯಾತಿಯನ್ನು ಪಡೆದಿದ್ದಾರೆ. ಸೊ ಇದಕ್ಕೆ ಮುಂಚೆ ನಾನು TPL ಅನ್ನುವಂಥ ಒಂದು ಸೀಸನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಟೀಮ್ಗೆ ಬಂದಿದ್ದೆ. ಈಗ ನಮ್ಮ ಲೈಫ್ನಲ್ಲಿ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು, ಯಾವ ಪ್ರೊಫೆಷನ್ ಆದ್ರೂ ಕೂಡ ಕ್ರಿಕೆಟ್ ಅನ್ಬೇಕಾದ್ರೆ ಎಲ್ಲರೂ ಒಂದು ಅಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್ಗೋಸ್ಕರ. ಕ್ರಿಕೆಟ್ ಅಂದ್ರೆ ಪ್ರಾಣ ಕೊಡುವಂಥವ್ರು ಬಹಳಷ್ಟು ಜನ ಇರ್ತಾರೆ. ಈಗಲೂ ಕೂಡ ನಾವು ಕ್ರಿಕೆಟ್ ನೋಡ್ಕೊಂಡೆ ಈ ಒಂದು ಲಾಂಚ್ ಇವೆಂಟ್ ನ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂಡ್ ದಿಸ್ ಇಸ್ IPT12. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಎನ್ಎಸ್ ಕ್ರಿಕೆಟ್ ಅಕಾಡೆಮಿಯಿಂದ ಇದೊಂದು ಹೊಸ ಪ್ರಯತ್ನ. ನಾರ್ಮಲ್ ಆಗಿ ಕ್ರಿಕೆಟ್ ಆಡುವಂಥವ್ರು ಎಲ್ಲರೂ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅನ್ನ ಬಂದಿರ್ತಾರೆ, ಅಥವಾ ಇತ್ತೀಚೆಗೆ ನಾವು ನೋಡಿದಂಗೆ TPL ಇದನ್ನೆಲ್ಲ ನೋಡಿದ್ರೆ ಆರ್ಟಿಸ್ಟ್ಗಳಿಗೋಸ್ಕರ, ಅಂದ್ರೆ ಆರ್ಟಿಸ್ಟ್ಗೆ ಬಹಳಷ್ಟು ಜನ ಕ್ರಿಕೆಟ್ ಪ್ರೇಮಿಗಳಿರ್ತಾರೆ. ಸೊ ಅವ್ರಿಗೋಸ್ಕರ TPL ಆರ್ಗನೈಸ್ ಮಾಡಿದ್ರು. ಇದರಲ್ಲಿ ಎಲ್ಲಾ ತರಹದ ಪ್ರೊಫೆಷನ್ ಆರ್ಗನೈಸ್ ಇರ್ಬೋದು, ಮಕ್ಕಳಸ್ ಇರ್ಬೋದು, ಬಹಳಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟರು. ಸೊ ಮೀಡಿಯಾದವರಿಗೋಸ್ಕರ, ಮೀಡಿಯಾದಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರನೂ ಇದೊಂದು ಟೀಮ್ ರಚನೆ ಆಗುತ್ತೆ. ಸೊ ಲೈಕ್ ಅಂದ್ರೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಇವರ ಒಂದು ಮೋಟೋ ಏನ್ ಕಾಣಿಸ್ತಾ ಇದೆ ಇಲ್ಲಿ ಅಂತಂದ್ರೆ, ನೀವು ಎಲ್ಲೇ ಇರಿ, ಯಾವುದೇ ಪ್ರೊಫೆಷನ್ ಅಲ್ಲಿ ಇರಿ, ಹೇಗೆ ಬೇಕಾದ್ರೂ ನಿಮ್ಮ ಜೀವನ ನಡೆಸ್ತಾ ಇರಿ, ಕ್ರಿಕೆಟ್ ಅನ್ಬೇಕಾದ್ರೆ ನೀವು ಇಲ್ಲಿ ಪಾಲ್ಗೊಳ್ಳಿ, ಸಕಲಾಗಿ ಆಡಿ, ಸಕಲಾಗಿ ಗೆಲ್ಲಿ, ಗೆದ್ದವ್ರು ಒಳ್ಳೆ ಬಹುಮಾನ ಕೂಡ ಇರುತ್ತೆ. ಇದಕ್ಕೂ ಮುಂಚೆ ನಾನು ನೋಡಿದ ಪ್ರತಿಯೊಂದು ಯಾವುದೇ ಪ್ರೊಫೆಷನ್ ಅಲ್ಲಿ ಇರಲಿ ಅವರು ಕ್ರಿಕೆಟರ್ ಅಂತಾನೆ ನೋಡ್ತಾರೆ, ಸ್ಪೋರ್ಟ್ಸ್ ಪರ್ಸನ್ ಆಗಿ ನೋಡ್ತಾರೆ. ಸೊ ಅವರನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ಗೋಸ್ಕರನೇ ಇಲ್ಲಿ ಆಡ್ಬೇಕು ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅಫ್ಕೋರ್ಸ್ ದ ವೇ ಹಿ ಟ್ರೀಟೆಡ್ ಮೀ ಅರ್ಲಿಯರ್. ಸೊ ನೀವು ನಮ್ಮನ್ನ ಮುಂಚೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತೀರ, ಸ್ಪೆಷಾಲಿಟಿ ಅದನ್ನ ನೋಡಿದ್ರೆ ನಾವಿವತ್ತು ನಮ್ಮ ಪ್ರೆಸೆನ್ಸ್ ಇದೆ, ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಅಂಡ್ ದಿಸ್ IPT12 ಸ್ಪೆಷಲ್ ಆಗಿದೆ. 12 ಓವರ್ಸ್ ಅಲ್ಲಿ ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಇಲ್ಲಿವರೆಗೂ 20 ಲೀಸ್ಟ್ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಸೊ ನಾವು ವಿ ಆರ್ ಲಾಂಚಿಂಗ್ IPT12. ಸೊ ಈ 12 ಸಖತ್ತಾಗಿ ರಾಕಿಂಗ್ ಆಗಿರಲಿ. ಎನ್1 ಕ್ರಿಕೆಟ್ ಅಕಾಡೆಮಿ ಇದೇ ತರಹದ ಬಹಳಷ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಜೊತೆಗೆ ನೀವು ಮತ್ತೆ ಬನ್ನಿ. ಆಲ್ಸೋ ಒನ್ ರಿಕ್ವೆಸ್ಟ್, ನಮ್ಮ RCB ಅಲ್ಲಿ ಹೆಣ್ಮಕ್ಳು ಕಪ್ ಗೆದ್ದು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ನೀವು